ಕಾಂಗ್ರೆಸ್ ಸರ್ಕಾರ ತುಮಕೂರಲ್ಲಿ ತನ್ನ 3ನೇ ವರ್ಷದ ಸಮಾವೇಶ ಪ್ರಗತಿಯತ್ತ ಕರ್ನಾಟಕವನ್ನು ಶೀರ್ಷಿಕೆಯಲ್ಲಿ ಮಾಡಿದೆ. ಇದರ ಬೆನ್ನಲ್ಲೇ ಇಂದು ಶಿಕಾರಿಪುರದಲ್ಲಿ ಸಂಸದ BY ರಾಘವೇಂದ್ರ ಮಾಧ್ಯಮಗೋಷ್ಠಿ ನಡೆಸಿ ಈ ಸಮಾವೇಶವನ್ನು ಟೀಕಿಸಿದ್ದಾರೆ. ಸರ್ಕಾರದ ಸರಣಿ ವೈಫಲ್ಯ, ಭ್ರಷ್ಟಾಚಾರ ಹಾಗೂ ಸಮಾಜ ವಿರೋಧಿ ಧೋರಣೆಗಳು ಅಂತ ಆರೋಪಿಸಿ ಅಂಕಿಅಂಶಗಳನ್ನು ಈ ಸುದ್ದಿಗೋಷ್ಠಿಯಲ್ಲಿ ಮುಂದಿಟ್ಟಿದ್ದಾರೆ. ಬಿದ್ದೋಗಿದೆ ಅಂತ ಹೇಳಿ ವರದಿಯನ್ನು ಕೂಡ ಸಲ್ಲಿಸಲಾಗಿದೆ. ಮತ್ತೆ ವಿಶೇಷವಾಗಿ 2 ದಿನ ಕೆಳಗೆ ನಮ್ಮ ಗ್ರಾಮಾಂತರದ ಇನ್ನೊಂದು ಭಾಗ ಇವತ್ತು ಶಿಕಾರಿಪುರದಲ್ಲಿ ಅಶ್ವಿನಿಗೆರೆಯಲ್ಲಿ ನಿನ್ನೆ ಸಂಜೆ ಗಾಳಿ ಮಳೆಗೆ ಮನೆ ಮುಂಭಾಗದಿರುವಂತ ಒಂದು ಆರ್ಸಿ ಕಳಿಸ್ಬಿಟ್ಟು ಅಲ್ಲಿ ಒಂದು ಸಾವಾಗಿದೆ. ನಮ್ಮ ವೀರೇಂದ್ರ ನಮ್ಮ ಅಧ್ಯಕ್ಷರು ಮುಂದೆ ಹೋಗಿದ್ದಾರೆ. ಅದು ಮಾಜರು ತನಿಖೆದಲ್ಲೂ ಕೂಡ ಪೊಲೀಸ್ ಇಲಾಖೆ ಮಾತಾಡಿದ್ವಿ, ಪರಿಹಾರಕ್ಕೆ ಕೂಡ ತಹಸೀಲ್ದಾರ್ ಮಾತಾಡಿದ್ವಿ. ಹಾಗಾಗಿ ಸರ್ಕಾರನ ಮತ್ತೊಮ್ಮೆ ಒತ್ತಾಯ ಮಾಡ್ತೀನಿ, ಯಡಿಯೂರಪ್ಪ ಸಾಹೇಬರು ಹಿಂದಿನ ಒಂದು NDRF ನಾರ್ಮ್ಸ್ ಇತ್ತು. NDRF ನಾರ್ಮ್ಸ್ ಪ್ರಕಾರ ಇವತ್ತು 1 ಹೆಕ್ಟೇರ್ಗೆ 35,000 ಕೊಡಬೇಕು. ಅದರಲ್ಲಿ ರಾಜ್ಯ ಸರ್ಕಾರ 60ರಿಂದ 70%, 30-40% ರಾಜ್ಯ ಸರ್ಕಾರ, 60ರಿಂದ 60% ಕೇಂದ್ರ ಸರ್ಕಾರ ಅಂತ ಇದೆ. ಯಡಿಯೂರಪ್ಪ ಸಾಹೇಬರು ನೆನಪಿರ್ಬೋದು, ಹಿಂದೆ NDRF ನಾರ್ಮ್ಸ್ ಅನ್ನ ಏನೇ ಇದ್ರು ಕೂಡ ರಾಜ್ಯ ಸರ್ಕಾರನೇ ಉಳಿದಿದ್ದನ್ನ ತುಂಬಿಕೊಟ್ಟಿವಿ. ಉದಾಹರಣೆಗೆ ಹಿಂದಿನ NDRF ನಾರ್ಮ್ಸ್ ಏನ್ ಹೇಳುತ್ತೆ, ಒಂದು ಮನೆ ಬಿಟ್ಟಿದ್ರೆ 1 ಲಕ್ಷ ಚಿಲ್ಲರೆ ಕೊಡ್ಬೇಕು ಅಂತ ಕಾನೂನು ಇತ್ತು. ಅಂದ್ರೆ ಯಡಿಯೂರಪ್ಪ ಸಾಹೇಬರು 5 ಲಕ್ಷ ಕೊಟ್ಟರು. ಕೇಂದ್ರ ಸರ್ಕಾರದಿಂದ ಅವತ್ತು 60-70,000 ಬಂತು. ಉಳಿದ ಪೂರ್ತಿ ರಾಜ್ಯ ಸರ್ಕಾರನೇ ವಹಿಸಿಕೊಡ್ತು. 5 ಲಕ್ಷ ರೂಪಾಯಿ ಒಂದು ಮನೆ ಕೊಡೋಕೆ ಮಾಡಿದ್ರು. ಪಕ್ಕಾ ಮನೆಗಳಿಗೆ, ಕಚ್ಚಾ ಮನೆಗಳಿಗೆ 3 ಲಕ್ಷ ರೂಪಾಯಿ ಮಾಡಿದ್ರು. ಆ ರೀತಿ ಉದಾಹರಣೆಗೆ ಯಜಮಾನದಲ್ಲಿ ಏರ್ಪೋರ್ಟ್ ಆಯ್ತು, ಬಗಲ್ಕುಂಡ್ ಲ್ಯಾಂಡ್ ಕೂಡ ಎಕರೆ 2 ಲಕ್ಷ ರೂಪಾಯಿ ಕೊಟ್ಟು ಅದನ್ನ ರೈತ ನ್ಯಾಯಕ್ಕೆ ಒದಗಿಸುವಂತ ಕೆಲಸವನ್ನು ಮಾಡಿದ್ರು. ನಿಂತ ತೋಟಗಳು ಹಾಳಾಗಿದ ನಂತರ ವಿಶೇಷವಾಗಿ ಒಂದು ಎಕರೆಗೆ 1 ಲಕ್ಷ ರೂಪಾಯಿ ಕೂಡ ಹಣವನ್ನ ಇದನ್ನು ವಿಶೇಷವಾಗಿ ಪ್ಯಾಕೇಜ್ ಅನ್ನು ಮಾಡಿ ಕೊಡಬೇಕು ಅಂತೇಳಿ ನಾನು ಇನ್ನೂ ಕೂಡ ಪತ್ರಿಕಾಗೋಷ್ಠಿ ಮಾಡಿ ಒತ್ತಾಯಿಸಿದ್ದೆ. ಈಗೂ ಕೂಡ ಇದನ್ನ ಸರ್ಕಾರದ ಒತ್ತಾಯವನ್ನು ವ್ಯಕ್ತಪಡಿಸ್ತೇನೆ. ಇವತ್ತು ಉತ್ಸವ ಮಾಡ್ಕೊಂಡು ನಾಳೆ ತಾನು ಕೂಡ ರೈತರ ಬಗ್ಗೆ ಗಮನವನ್ನು ಕೊಡಬೇಕು. ಇದರಿಂದ ಆತ್ಮಹತ್ಯೆ ಸಂಖ್ಯೆ ನಮ್ಮ ರಾಜ್ಯದಲ್ಲಿ 2ನೇ ಸ್ಥಾನ ಏನಿದ್ರೆ 1ನೇ ಸ್ಥಾನಕ್ಕೂ ಕೂಡ ಆಚರಣೆ ಪಡಬೇಕಾಗಿಲ್ಲ. ರೈತರು ಸುಸ್ತಾಗಿದ್ದಾರೆ, ಕೈ ಹಿಡಿಯುವ ಕೆಲಸವನ್ನು ಮಾಡಬೇಕು ಅಂತ ಒತ್ತಾಯವನ್ನು ಕೂಡ ಮಾಡ್ತೀನಿ. ಇವತ್ತು ವಿಶೇಷವಾಗಿ ಮಾಧ್ಯಮಗೋಷ್ಠಿಯನ್ನ ನಡೆಸ್ತಾ ಇರೋದು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ 3ನೇ ವರ್ಷದ ಪ್ರಗತಿಯತ್ತ ಕರ್ನಾಟಕ ಸಮಾವೇಶವನ್ನ ತುಮಕೂರಿನಲ್ಲಿ ಆಯೋಜನೆಯನ್ನು ಮಾಡಿದೆ. ವಿಪರ್ಯಾಸ ಅಂದ್ರೆ ಇವತ್ತು ಕೂಡ ನಮ್ಮ ರಾಜ್ಯದ ಜನತೆ ಪ್ರಗತಿ ಎಲ್ಲಿದೆ, ಪ್ರಗತಿ ಎತ್ತ ಕರ್ನಾಟಕ ಅಂತೇಳಿ ಯಾವ ಊರಲ್ಲಿ ಈ ಕರ್ನಾಟಕ ಪ್ರಗತಿ ಎಲ್ಲಿದೆ ಅಂತೇಳಿ 3 ಪ್ರಶ್ನೆಯನ್ನ ಆ ಜನರ ತಮಗೆಲ್ಲೂ ಕೂಡ ಗೊತ್ತಿದೆ. ಈ ಸರ್ಕಾರ ಬಂದ ಮೇಲೆ 3ನೇ ಬಾರಿಗೆ ಸಾರಿಗೆ ಅನ್ನೋದು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. 25% ವೇತನವನ್ನ ಹೆಚ್ಚಳ ಆಗ್ಬೇಕು ಅಂತ ನಾಳೆಯಿಂದಲೇ 15 ಮುಷ್ಕರವನ್ನು ಕೂಡ ಈಗಾಗಲೇ ಹೂಡಿದ್ದು ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ನಮಗೂ ಕೂಡ ತಿಳಿದುಬಂದಿದೆ. ಹಾಗಾಗಿ ನಾಳೆಯಿಂದ ಮಾಡ್ತಾರೆ ಅಂತ ಹೇಳಿ ತರಾತುರಿಯಿಂದ ನಾಳೆ ಸಮಾವೇಶಕ್ಕೆ ಜನರನ್ನು ತರಲಿಕ್ಕೆ ಬಸ್ ಇರಲ್ಲ ಅಂತ ಹೇಳಿ ಇವತ್ತು 19ನೇ ತಾರೀಕಿಗೆ ಮುಂಗಡವಾಗಿ ಇವತ್ತು ನಡೆಸುವಂತಹ ಪ್ರಯತ್ನವನ್ನು ಈ ಸರ್ಕಾರ ಮಾಡ್ತಾ ಇದೆ. ಅಂದ್ರೆ ನಾನೇನ್ ಕೇಳ್ತಾ ಇದ್ದೀನಿ ಅಂದ್ರೆ, ತಮ್ಮದೇ ಆದಂತಹ ಸರ್ಕಾರದ ನೌಕರರ ಮುಷ್ಕರವನ್ನ ಎದುರಿಸಲಿಕ್ಕೆ ಆಗ್ತಾ ಇಲ್ಲ, ಅವ್ರ ಬಟ್ಟೆಯನ್ನು ತುಂಬಿಸ್ಲಿಕ್ಕೆ ಆಗ್ತಾ ಇಲ್ಲ. ಈ ಸರ್ಕಾರ ಮುಖವನ್ನು ಹೊತ್ಕೊಂಡು ಯಾವುದೋ ಉದ್ದೇಶ ಇಟ್ಕೊಂಡು ಇವತ್ತಿನ ಉತ್ಸಾಹವನ್ನ